ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿಯ ನಿಯೋಗ ಇವಾಗ ತಾನೇ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜಭವನದ ಮುಂದೆ ನಾವು ಹೇಳಿದಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಏನು ಕರ್ನಾಟಕದ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಜನರಿಗೆ, ರೈತರಿಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ವಿವರಿಸಿದ್ದೇವೆ. ಅವರು ಕೂಡ ಪ್ರತಿದಿನ ನಾವು ಮಾಡುವಂಥ ಹೋರಾಟಗಳು, ಚಳುವಳಿಗಳನ್ನು ಗಮನಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಏನು ರಾಜ್ಯ ಸರ್ಕಾರ ವಿಧಾನಮಂಡಲದ ಅಧಿವೇಶನವನ್ನು ಕರೆದು ತಕ್ಷಣವೇ ನಿರ್ಣಯವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು, ನೀರು ಬಿಡೋದಿಲ್ಲ ಅನ್ನುವಂಥ ಕಂಡೀಷನ್ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವರಿಂದ ಯಾವುದೇ ಸ್ಪಷ್ಟವಾದಂಥ ಪ್ರತಿಕ್ರಿಯೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಕಳೆದ 14 ದಿನಗಳಿಂದ ನಿರಂತರ ಧರಣಿಯನ್ನು ಸಂಘ ಸಂಸ್ಥೆಗಳ ಸಹಕಾರದಿಂದ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಕೂಡ ಹೇಳಿದ್ದೀವಿ. ತಮಿಳುನಾಡಿನಲ್ಲಿ ಏನು ಸ್ಟಾಲಿನ್ರವರು ವಿಧಾನಮಂಡಲದ ಅಧಿವೇಶನ ಕರೆದು ಕರ್ನಾಟಕದವರು ನೀರು ಬಿಡ್ತಾ ಇಲ್ಲ ಅನ್ನುವಂಥ ನಿರ್ಣಯವನ್ನು ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ರಾಜ್ಯ ಸರ್ಕಾರ ಯಾಕೆ ಕೆಲಸ ಮಾಡ್ತಾ ಇಲ್ಲ, ಇದು ನಮಗೆ ಅನುಮಾನ ಬರುತ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತಾವು ನಿರ್ದೇಶನವನ್ನು ಕೊಡಬೇಕು, ವಿಧಾನಮಂಡಲದ ಅಧಿವೇಶನ ಕರೆದು ಒಂದೇ ಸಲ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ರಾಜ್ಯಪಾಲರ ಗಮನವನ್ನು ಸೆಳೆದಿದ್ದೀವಿ. ಅವರೆಲ್ಲರನ್ನು ಆಲಿಸಿ ನೀವು ಮಾಡ್ತಕ್ಕಂಥ ಹೋರಾಟಗಳನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದೀನಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಏನು ಕಾವೇರಿ ನೀರಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಕೂಡ ಗಮನಿಸ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನು ಬಗ್ಗೆ ಸರ್ಕಾರದ ಮುಖ್ಯಸ್ಥರನ್ನು ಕರೆಸಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ, ತುರ್ತಾಗಿ ಚರ್ಚೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ. ತಾವೆಲ್ಲ ಮಾಡ್ತಕ್ಕಂಥ ಚಳುವಳಿಯನ್ನು ಕೈಬಿಡಿ. ಚಳುವಳಿ ಮಾಡೋದು ಒಂದು ಕಡೆ ಆಗಿದ್ದರೆ ಮತ್ತೊಂದು ಕಡೆ ಸರ್ಕಾರದ ಜೊತೆ ನಾವು ಮಾತುಕತೆ ಆಡಿ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನೇ ಪ್ರಯತ್ನ ಮಾಡ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆಗಳ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ. ಈ ನಿಯೋಗದಲ್ಲಿ ಕನ್ನಡ ಚಳುವಳಿಯ ಗುರುದೇವ್ ನಾರಾಯಣ್ ಕುಮಾರ್ ಅವರು, ರಾಜಪ್ಪನವರು, ದರ್ಶನ್ರವರು ಮತ್ತು ಮೋಹನ್ ರವರು ಎಲ್ಲರೂ ಕೂಡ ಈ ನಿಯೋಗದಲ್ಲಿ, ನೀಲಕಂಠಪ್ಪನವರು ಇದ್ದಾರೆ. ಇವತ್ತಿನ ರಾಜ್ಯಭವನದ ಭೇಟಿಯ ನಂತರ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ.